ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ಬಿಸ್ನಾಳ್ ಕೆರೆಯ ಅಭಿವೃದ್ಧಿಯನ್ನು ಪಡಿಸೋದಕ್ಕಾಗಿ ಈ ಒಂದು ಕಾಮಗಾರಿಯನ್ನು ನಾವು ಈ ವರ್ಷದ ಅನುದಾನದಲ್ಲಿ 2024-25ರ ಸಾಲಿನ ಅನುದಾನದಲ್ಲಿ ಇವತ್ತು ಈ ಕಾಮಗಾರಿಯನ್ನು ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಸುಮಾರು 97 ಹೆಕ್ಟೇರ್ ಪ್ರದೇಶ ಇರುವಂಥ ಈ ಒಂದು ದೊಡ್ಡ ಕೆರೆ, ಬಹಳಷ್ಟು ದೊಡ್ಡ ಕೆರೆ, ಇದಕ್ಕೆ ನೀರು ಕೂಡ ಬಹಳಷ್ಟು ಸಂಗ್ರಹಣೆ ಆಗತ್ತೆ. ಇದರಿಂದ ರೈತರಿಗೆ ನೀರಾವರಿ ಆಗಬೇಕು. ಇದರ ಮೂಲ ಉದ್ದೇಶ ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ನಾವು ಈ ಕಾಮಗಾರಿಯನ್ನು ನಮ್ಮ ಅಭಿಯಂತರರಿಗೆ ನಾವು ಸೂಚನೆ ಕೊಟ್ಟಂತೆ ಮತ್ತು ಇಲಾಖೆಯ ನಮ್ಮ ಸಚಿವರು ಸನ್ಮಾನ್ಯ ನಮ್ಮ ಬೋಸರಾಜ್ ಅವರು ಇದಕ್ಕೆ ನಾನು ಕೇಳಿದ್ದಕ್ಕೆ ಇವತ್ತು ನಮ್ಮ ಬಿಸ್ನಾಳ್ ಕೆರೆ ಮತ್ತು ಚಿತ್ವಾಡಿ ಕೆರೆಗೆ ಸುಮಾರು ಇಲ್ಲಿ 1 ಕೋಟಿ ರೂಪಾಯಿ, ನಮ್ಮ ಬಿಸ್ನಾಳ್ ಚಿತ್ವಾಡಿ ಕೆರೆಗೆ 50 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಬಹುತೇಕ ಈ ಹಿಂದೆ ಕೂಡ 2013-14ನೇ ಸಾಲಿನಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಅಲ್ಲ 98 ಲಕ್ಷ ರೂಪಾಯಿ ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ನಾನು ಹಿಂದೆ ಇಲ್ಲಿ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನು ಕೂಡ ನೆರವೇರಿಸಿದ್ದೀವಿ. ಬಹುತೇಕ ನಮ್ಮ ಎನ್ ಕೆ ಮುಲ್ಲಾ ಅವರು ಮರ್ತಾರೆ, 3 ಕೋಟಿ ರೂಪಾಯಿ ಕೆಲಸ ಮಾಡೀನಿ. ಇಲ್ಲಿ 1 ಕೋಟಿ ರೂಪಾಯಿ ಇದ್ದರಿಗೆ ಗ್ರಾಮಕ್ಕೆ ಸುಮಾರು 5.5 ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ತಂದಿದ್ದೀವಿ. ನಿಮ್ಮ ಆರ್ಸಿ 5 ವರ್ಷ ಆಗಿತ್ತು, ಈಗ ಯಮನಪ್ಪ ಒಂದು ಕಲ್ಲು ಇಟ್ಟಿಲ್ಲ, ಒಂದು ಭೂಮಿ ಪೂಜೆ ಮಾಡಿಲ್ಲ. ನಾನೇ ನಿಮ್ಮ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭ ಮಾಡಿದವನು ನಾನೇ. ಅವತ್ತು ಅನುದಾನ ತಗೊಂಬಂದು ಅವತ್ತು ದುಡ್ಡನ್ನು ಪ್ರಾರಂಭ ಮಾಡಿ ಅದನ್ನ ಪ್ರಾಥಮಿಕ ಹಂತದ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಮುಂದುವರೆದು ಎಲ್ಲ ಕೆಲಸಗಳನ್ನು ಕೂಡ ಈಗಾಗಲೇ ನಾವು ಪುನರ್ವಸತಿ ಕೇಂದ್ರಕ್ಕೆ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದ ಒಂದು ಕಾಮಗಾರಿಯನ್ನು ನಾವು ಭೂಮಿ ಪೂಜೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಇದನ್ನು ಕೂಡ ಬಹಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಯಾಕಂದ್ರೆ ಇದು ರೈತರಿಗೆ ಒಳ್ಳೇದಾಗಬೇಕು, ರೈತರಿಗೆ ನೀರಾವರಿ ಆಗಬೇಕು. ಕೆರೆ ಮಾಡುವಂತ ಉದ್ದೇಶ ಸರ್ಕಾರದ್ದು ಅದಕ್ಕಂದ್ರೆ ರೈತರಿಗೆ, ಸಣ್ಣಪುಟ್ಟ ನೀರಾವರಿ ಇರಲಾರ್ದಂತ ರೈತರಿಗೆ, ಅನುಕೂಲ ಇರಲಾರ್ದಂತ ರೈತರಿಗೆ ನೀರಾವರಿ ಆಗ್ಬೇಕು ಅನ್ನೋದು ಮೂಲ ಒಂದು ಉದ್ದೇಶ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಕೆರೆಯನ್ನು ನಾವು ಭೂಮಿ ಪೂಜೆಯನ್ನು ಮಾಡಿದ್ವಿ. ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಬಹುತೇಕ ನಮ್ಮ ಇದ್ದಿರ್ಗಿ ಗ್ರಾಮದ ಎಲ್ಲ ಪುನರ್ವಸತಿ ಕೇಂದ್ರಕ್ಕೆ ಇನ್ನೂ ಸಾಕಷ್ಟು ಅನುದಾನವನ್ನು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾರ್, ನಿಮಗೆ ಗೊತ್ತೈತೆ ನಮ್ಮ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಯಾವುದೇ ಜನಕ್ಕೆ ಯಾವುದೇ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸ ಯಾವ್ದಾದ್ರೂ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಮಾತನ್ನು ಹೇಳಬೇಕಾಗುತ್ತೆ. ಯಾಕೆಂದ್ರೆ ನಾವು ಹೇಳದಿದ್ರೆ ತಪ್ಪಾಗಕ್ಕಿಲ್ಲ. ಯಾಕಂದ್ರೆ ನಾವು ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಇವತ್ತು ರಾಮತಾಳ ಮರೋಳಿ ನೀರಾವರಿ ಯೋಜನೆ ತೆಗೆದುಕೊಡ್ರಿ, ಹನಿ ನೀರಾವರಿ ಯೋಜನೆ ತೆಗೆದುಕೊಡ್ರಿ, ಸಣ್ಣ ನೀರಾವರಿ ಇಲಾಖೆ ಅಂತ ಅನೇಕ ಕೆರೆ ತುಂಬಿಸುವಂತ ಕೆಲಸಗಳು ಇವತ್ತು ನಾವು ತಾಲೂಕಿನಲ್ಲಿ ಮಾಡಿದ್ದೀವಿ. ಇದರ ಉದ್ದೇಶ ಯಾವುದೇ ಜನಾಂಗಕ್ಕೂ ಕೂಡ ಅನ್ಯಾಯ ಆಗಬಾರ್ದು, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಈಗಾಗಲೇ ನಿಮ್ಗೆ ಗೊತ್ತಿದೆ, ನಮ್ಮ ರೈತರಿಗೆ ನಾವು ನಿನ್ನೆ ತಾನೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ವಿ. ನಮ್ಮ ರಾಜ್ಯ ಸರ್ಕಾರದಿಂದ ಸುಮಾರು 450 ರೂಪಾಯಿ ಬೆಂಬಲ ಬೆಲೆಯನ್ನಾಗಿ ಕೊಟ್ಟು ಇವತ್ತು ತೊಗರಿ ಕೇವಲ 6,000-6,500ಕ್ಕೆ ಹೋಗ್ತಾ ಇತ್ತು. ಇವತ್ತು 8,000 ರೂಪಾಯಿಗೆ ತೊಗರಿಯನ್ನು ಮಾರುವಂತ ಕೆಲಸ ಮಾಡಿಕೊಟ್ಟಿದ್ದು ಕೂಡ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು. ಬಹುತೇಕ ಇದರ ಎಲ್ಲ ವಿಚಾರವನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಅಭಿವೃದ್ಧಿ ಅಂದ್ರೆ ಏನು ಅನ್ನೋದನ್ನ ಜನಪ್ರತಿನಿಧಿಗೆ ಅರ್ಥ ಮಾಡ್ಕೋಬೇಕು. ಜನಪ್ರತಿನಿಧಿ ಆದಂತವ್ರ ಕರ್ತವ್ಯ, ಕೆರೆ ಏನಾಯ್ತು, ಪುನರ್ವಸತಿ ಕೇಂದ್ರ ಏನಾಯ್ತು, ರಸ್ತೆಗಳೇನಾಯ್ತು, ಕುಡಿ ನೀರಿನ ವ್ಯವಸ್ಥೆ ಏನಾಯ್ತು. ಕುಡಿ ನೀರಿನ ವ್ಯವಸ್ಥೆಗೆ ಬಂದ್ರೆ ಈಗಾಗಲೇ ಸುಮಾರು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ 170 ಹಳ್ಳಿಗಳಿಗೆ ಶಾಶ್ವತ ಕುಡಿ ನೀರನ್ನು ಕೊಡೋದಕ್ಕೆ ಈಗಾಗಲೇ ನಾವು ಕಾಮಗಾರಿ ಪ್ರಾರಂಭ ಇದೆ. ನಿಮ್ಮೆಲ್ಲ ಗ್ರಾಮಕ್ಕೂ ಪೈಪ್ಲೈನ್ ಹಾಕ್ತಾ ಇದ್ದಾರೆ. ನೀವು ನೋಡಿದ್ರಿ, ಕೆಲಸಗಳು ನಡೀತಾ ಇದೆ, ಪ್ರಗತಿಯಲ್ಲಿದೆ. ಕೆಲವೇ ದಿನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕರ್ಕೊಂಡು ಬಂದ್ರೆ ಸುಮಾರು 135 ಕೋಟಿ 170 ಹಳ್ಳಿಗಳಿಗೆ ಆಗಿದ್ದು. ಈ ಯೋಜನೆಗೆ ಬಾಲ್ಕೋಟು ಬಿಸ್ನಾಳ್ ತಾಲೂಕಿನ ಇದಕ್ಕೆ 97 ಹೆಕ್ಟೇರಷ್ಟು ನೀರಾವರಿ ಕಲ್ಪಿಸುವ ಒಂದು ಕೆರೆಯಾಗಿದ್ದು, ಈ ಕೆರೆಗೆ ನಾವು ಏರಿ ತುಂಬಾ ಪಿಚ್ಚಿಂಗ್ ತುಂಬಾ ಹಾಳಾಗಿದ್ದು, ಇದನ್ನ ಸಾಹೇಬರ ಗಮನಕ್ಕೆ ತಂದಾಗ ಅದನ್ನ ಮಾಡಿಕೊಡುವ ಒಂದು ಆಶ್ವಾಸನೆ ಇಟ್ಕೊಂಡು ಈ ದಿನದಲ್ಲಿ ಅವರು ನಮ್ಮನ್ನು ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯಿಂದ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೆ ಈ ಊರಿನ ಎಲ್ಲ ಹಿರಿಯರಿಗೂ ನಾನು ಇಲ್ಲಿ ಬಂದ ಎಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ
ಈ ಕೆರೆಗೆ ಈ ಅಭಿವೃದ್ಧಿಗೆ ಈಗ ಬಿಡುಗಡೆ ಆಗಿದ್ದು ಟೆಂಡರ್ ಅನ್ನ ಬಸವರಾಜ್ ಎಂಬವರಿಗೆ ಮಾಡಿಕೊಳ್ಳಲಾಗಿದೆ. ಬರುವ 3-4 ತಿಂಗಳಲ್ಲಿ ಈ ಕಾಮಗಾರಿಯನ್ನು ಮುಗಿಸಿ ನಾನು ಮಾಡಿಕೊಡುವ ಒಂದು ವಿಶ್ವಾಸವನ್ನ ತಮ್ಮ ಮುಂದೆ ಇಟ್ಟು ಈ ಯೋಜನೆಯನ್ನು ತ್ವರಿತವಾಗಿ ಕಂಪ್ಲೀಟ್ ಮಾಡಿ ಇದಕ್ಕೇನದ ನಾವು ಸುತ್ತ ಕೆರೆಯ ಸುತ್ತ ಏನದ ನಮ್ದು ಎನ್ಕ್ರೋಚ್ಮೆಂಟ್ಗಳು ಅದಾವ ಅವನ್ನೆಲ್ಲ ತೆರವುಗೊಳಿಸಿ ಅಲ್ಲೆಲ್ಲ ಕಲ್ಲು ಹಾಕಿ ಅದನ್ನೆಲ್ಲ ಸರಹದ್ದನ್ನು ಹದ್ದುಪಡಿಸಿ ಈ ಕೆರೆಯಿಂದ ನೀರಾವರಿಗೆ ಈಗಾಗಲೇ ಅದು ಸಫರಿಂಗ್ ಅಚ್ಚುಕಟ್ಟಿತ್ತು. ಅದನ್ನು ನಾವು ನೀರಾವರಿ ಕಲ್ಪಿಸಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅನುಕೂಲ ಮಾಡ್ಕೊಳ್ಳಿಕ್ಕೆ ಸಾಹೇಬರು ಬಹಳ ನಮಗೆ ಅನುಕೂಲ ಮಾಡಿಕೊಟ್ಟಾರ. ಅವರಿಂದ ಇದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಾ ಈ ನನ್ನ ಪ್ರಸ್ತಾವಿಕ ಹೇಳ್ಬೇಕು.